ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ ಈ ಸಂಜೆಯ ಮಾತು. ನಾನು ಶಶಿಧರ್ ಭಟ್. ನಿನ್ನೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ದಿನ. ರಾಜ್ಯದ ಎಲ್ಲೆಡೆ ಶಾಸಕರುಗಳು, ಮಂತ್ರಿಗಳು ಧ್ವಜಾರೋಹಣ ಮಾಡಿದ್ರು, ಮಾತುಗಳನ್ನ ಆಡಿದ್ರು, ಸಾಮಾಜಿಕ ಜಾಲತಾಣಗಳಲ್ಲಿ ಅಂಬೇಡ್ಕರ್ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದ್ರು. ಇದು ಎಲ್ಲವೂ ಕೂಡ ನಿನ್ನೆ ದಿನ ನಡೀತು. ಆದರೆ ಬೇರೆ ಬೇರೆ ಕಾರಣಗಳಿಂದ ಈ ಮಾಧ್ಯಮಗಳಲ್ಲಿ ಇದಕ್ಕಂತಹ ಮಹತ್ವದ ಪ್ರಚಾರ ಸಿಗಲೇ ಇಲ್ಲ. ಈ ಆಚರಣೆಯಾಗಿ ಅದು ಅಲ್ಲಿಗೆ ಮುಗಿದು ಹೋಯಿತು. ಬಹುತೇಕ ನನಗನ್ನಿಸುವ ಹಾಗೆ ನಮ್ಮ ಶಾಸಕರಿಗೆ, ಮಂತ್ರಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ಈಗಲೂ ಕೂಡ ಅಂಬೇಡ್ಕರ್ ಅಪರಿಚಿತರು. ಒಂದು ರೀತಿಯಲ್ಲಿ ಅಂಬೇಡ್ಕರ್ ಅವರ ಚಿಂತನೆಯ ಬಗ್ಗೆ ಇವರಿಗೆ ಒಂದು ರೀತಿಯ ಅಸಹನೆ ಇದೆ ಅಂತ ನನಗೆ ಅನಿಸುತ್ತೆ. ಅದರ ಜೊತೆಗೆ ಇವರೆಲ್ಲ ಪೂರ್ವಗ್ರಹ ಪೀಡಿತರು. ಕಾಂಗ್ರೆಸ್ ಪಕ್ಷಕ್ಕೆ ಅಂಬೇಡ್ಕರ್ ಅವರ ಬಗ್ಗೆ ಭಯ ಇತ್ತು. ಆದ್ದರಿಂದ ಸ್ವಾತಂತ್ರ್ಯ ಬಂದ ಹಲವು ವರ್ಷಗಳ ಕಾಲ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಜನರಿಗೆ ತಲುಪಿಸುವ ಕೆಲಸ ಆಗಲೇ ಇಲ್ಲ. ಕಾಂಗ್ರೆಸ್ ಒಂದು ರೀತಿ ನೆಹರು, ಗಾಂಧಿ ಪ್ರಭಾವಲಯದಲ್ಲಿ ಇದ್ದಂಥ ಪಕ್ಷ. ಅಂಬೇಡ್ಕರ್ ಅವರಿಗೆ ಮಹತ್ವ ಸಿಕ್ಕರೆ ಈ ನೆಹರು ಕುಟುಂಬದ ಮಹತ್ವ ಎಲ್ಲಿ ಕಡಿಮೆ ಆಗುತ್ತೇನೋ ಅನ್ನುವ ಭಯ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲಿನಿಂದಲೇ ಇತ್ತು. ಆದರೆ ಕೆಲವು ವರ್ಷಗಳ ನಂತರ ಒಂದು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಯಿತು. ಕಾಂಗ್ರೆಸ್ ಪಕ್ಷ ಕೂಡ ತನಗೆ ಮನಸ್ಸಿಲ್ಲದಿದ್ದರೂ ಅಂಬೇಡ್ಕರ್ ಅವರನ್ನು ಒಪ್ಪಿಕೊಳ್ಳಬೇಕಾದ ಒಂದು ಸ್ಥಿತಿ ನಿರ್ಮಾಣ ಆಯಿತು. ಯಾಕೆಂದರೆ ಅಷ್ಟರಲ್ಲಿ ಸಮಾಜದ ಕೆಳವರ್ಗದ ಜನ, ದಲಿತರಲ್ಲಿ ಜಾಗೃತಿ ಮೂಡ್ತಾ ಇತ್ತು. ಬಹುತೇಕ ರಾಜಕೀಯ ಪಕ್ಷಗಳು ಪ್ರತಿಯೊಂದು ವ್ಯಕ್ತಿಯನ್ನು ಕೂಡ ವೋಟ್ ಬ್ಯಾಂಕ್ ಆಗಿ, ಮತವಾಗಿ ನೋಡ್ತಾರೆ. ಅಂಬೇಡ್ಕರ್ ಅವರ ಹೆಸರು ಹೇಳಿದರೆ ಮತ ಬರುತ್ತೆ ಅನ್ನುವ ಕಾರಣಕ್ಕೋ ಏನೋ, ಒಟ್ಟು ಅಂಬೇಡ್ಕರ್ಗೆ ಮೊದಲಿಗಿಂತ ಹೆಚ್ಚಿನ ಮಹತ್ವವನ್ನು ಕಾಂಗ್ರೆಸ್ ನೀಡೋದಕ್ಕೆ ಪ್ರಾರಂಭ ಮಾಡಿತು. ಆದರೆ ಜನಮಾನಸದಿಂದ ಅಂಬೇಡ್ಕರ್ ಅವರನ್ನು ದೂರ ಬಿಡುವ ಯತ್ನ ಏನಿದೆ, ಆ ಯತ್ನವನ್ನು ಕಾಂಗ್ರೆಸ್ ಮಾಡ್ತಾನೆ ಬಂತು. ಆದರೆ ತೋರಿಕೆಗಾದರೂ ಗೌರವ ಸಲ್ಲಿಸಬೇಕಾದ ಅನಿವಾರ್ಯ ಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ನಿರ್ಮಾಣ ಆಗಿತ್ತು ಅನ್ನೋದು ಇಲ್ಲಿ ಮುಖ್ಯ. ಇನ್ನು BJP ಬಿಡಿ, ಅವರು ಮೂಲಭೂತವಾಗಿ BJP ಅಂಬೇಡ್ಕರ್ ಅವರ ಚಿಂತನೆಗಳನ್ನು ವಿರೋಧಿಸುವ ಪಕ್ಷ. ಅವರಿಗೆ ಅಂಬೇಡ್ಕರ್ ಚಿಂತನೆ ಅಂದರೆ ಭಯ ಮಾತ್ರ ಅಲ್ಲ, ಆ ಚಿಂತನೆಗಳನ್ನು ನಾಶಪಡಿಸಬೇಕು ಅಂತ. ಯಾಕಂದರೆ ವೈದಿಕ ಪರಂಪರೆಯನ್ನು ಪುನರ್ಸ್ಥಾಪನೆ ಮಾಡಲು ಹೊರಟಂಥ ಒಂದು ಪಕ್ಷ ಏನಿದೆ, ಅದು ಅಂಬೇಡ್ಕರ್ ಅವರನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನೇರವಾಗಿ ಅಂಬೇಡ್ಕರ್ ಅವ್ರ ಮೇಲೆ ಮಾತನಾಡೋದಕ್ಕಾಗಲಿ, ದಾಳಿ ನಡೆಸೋದಕ್ಕಾಗಲ್ಲ ಅನ್ನೋದು BJP ಗೊತ್ತು. ಆ ಕಾರಣಕ್ಕಾಗಿ ಸಂಘ ಪರಿವಾರದ ಜನಗಳು ಸಂವಿಧಾನವನ್ನು ಬದಲಿಸುವ ಮಾತನಾಡತೊಡಗಿದ್ರು. ಅಲ್ಲಿ ಎರಡು ರೀತಿಯ ಎಜೆಂಡಾಗಳಿದ್ದವು. ಒಂದು, ಸಂವಿಧಾನವನ್ನು ಬದಲಿಸುವ ಮಾತನಾಡಿದರೆ ಈ ಸಂವಿಧಾನ ಸರಿಯಾಗಿಲ್ಲ, ದಟ್ ದ ಫಸ್ಟ್ ಪಾಯಿಂಟ್. ಸೆಕೆಂಡು, ಏನು ಅಂಬೇಡ್ಕರ್ ಅವರ ಒಂದು ವ್ಯಕ್ತಿತ್ವ ಏನಿದೆ ಅದನ್ನು ಘಾಸಿಗೊಳಿಸುವ ಒಂದು ಕೆಲಸ ಕೂಡ ಇದರಿಂದ ಆಗುತ್ತೆ. ಸಂವಿಧಾನವೇ ಸರಿ ಇಲ್ಲ ಅಂದರೆ ನೀವು ಅಂಬೇಡ್ಕರ್ ಬಗ್ಗೆ ಮಾತನಾಡೋದಿಲ್ಲ. ಆ ಕಾರಣಕ್ಕಾಗಿ ವ್ಯವಸ್ಥಿತವಾಗಿ ನೀವು ಕರ್ನಾಟಕದ ಸಂಸದಸ್ಯ ಅನಂತಕುಮಾರ್ ಹೆಗಡೆಯಿಂದ ಹಿಡಿದು ಹಲವಾರು ನಾಯಕರುಗಳು ಸಂವಿಧಾನ ಬದಲಾಗಬೇಕು, ಸಂವಿಧಾನ ಸರಿ ಇಲ್ಲ ಅನ್ನುವ ಮಾತುಗಳನ್ನು ಆಡ್ತಾನೆ ಬಂದಿದ್ದಾರೆ. ಈ ಕಾರಣಕ್ಕೆ ಅವರಿಗೆ ಅಂಬೇಡ್ಕರ್ ಅವರನ್ನು ನೇರವಾಗಿ ವಿರೋಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅಂಬೇಡ್ಕರ್ ಅವರನ್ನು ನೇರವಾಗಿ ವಿರೋಧ ಮಾಡೋದಕ್ಕಾಗಲ್ಲ. ಆದರೆ ಒಳಗಡೆ ಇವರು ಯಾರೂ ಕೂಡ ಅಂಬೇಡ್ಕರ್ ಅವರನ್ನು ಒಪ್ಪಿಕೊಂಡವರೇ ಅಲ್ಲ. ಅಂಬೇಡ್ಕರ್ ಚಿಂತನೆಗಳು ಏನು ಅನ್ನುವುದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಗೊತ್ತಿದ್ದವರು ಕೂಡ ಅಂಬೇಡ್ಕರ್ ಅವರ ಚಿಂತನೆ ಅವರಿಗೆ ಭಯ ಹುಟ್ಟಿಸುತ್ತೆ. ಯಾಕಂದರೆ ತಾವು ನಿರ್ಮಿಸಲು ಹೊರಟಿರುವ ವೈದಿಕ ಪರಂಪರೆ ಮತ್ತು ಈ ವೇದ ಕಾಲದ ಭಾರತ ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಅದಕ್ಕೆ ಇದು ವಿರೋಧ ಅಂತ. ಆ ಕಾರಣಕ್ಕೆ ಅಲ್ಲಲ್ಲೇ ಅಂಬೇಡ್ಕರ್ ಎಲ್ಲೋ ಮಾತನಾಡಿರುವುದನ್ನು ಎತ್ತದು, ಅದನ್ನು ಹೇಳೋದು. ಅಂಬೇಡ್ಕರ್ ಮುಸ್ಲಿಂ ವಿರೋಧಿಯಾಗಿದ್ದರು ಅಂತ ಹೇಳ್ಬಿಟ್ಟು. ಅಂಬೇಡ್ಕರ್ ಆಧುನಿಕ ಚಿಂತನೆಯನ್ನು ಹೊಂದಿದ್ದರು. ಅವರ ಸಮಾಜದ ಬಗ್ಗೆ ಅವರು ಅರ್ಥ ಮಾಡಿಕೊಂಡಾಗ ಇಂಡಿಯಾದ ಇಡೀ ಇತಿಹಾಸದಲ್ಲಿ ಭಾರತವನ್ನು ತಮ್ಮದೇ ಆದ ರೀತಿಯಲ್ಲಿ ಅರ್ಥ ಮಾಡಿಕೊಂಡವರು ಇಬ್ಬರೇ, ಗಾಂಧಿ ಮತ್ತು ಅಂಬೇಡ್ಕರ್. ಉಳಿದವರೆಲ್ಲ ಅದರ ನಂತರ ಬರ್ತಾರೆ.
ಸೊ ಅಂಬೇಡ್ಕರ್ ಸಮಾಜ ವಿಜ್ಞಾನಿನೂ ಒಂದು ರೀತಿಯಲ್ಲಿ ಅವರಿಗೆ ಭಾರತದ ಬಗ್ಗೆ ಕನಸುಗಳಿತ್ತು, ದುಃಖ ಇತ್ತು, ನೋವಿತ್ತು, ಅಸಹಕತೆ ಇತ್ತು, ಧರ್ಮವನ್ನು ತ್ಯಜಿಸಬೇಕಾದ ಸ್ಥಿತಿ ಬಂತು. ಅದ್ರ ಬಗ್ಗೆ ನಾನು ಮಾತನಾಡಲ್ಲ, ಈಗ ಈ ಸಂದರ್ಭ ಅಲ್ಲ. ಸೊ ಬಿ ಜೆ ಪಿ ಅನಿವಾರ್ಯವಾಗಿ ಅಂಬೇಡ್ಕರ್ ಅವರನ್ನ ಬಗ್ಗೆ ಮಾತನಾಡುವ, ಅಂಬೇಡ್ಕರ್ ಕೋಟ್ ಮಾಡುವ ಸ್ಥಿತಿ ಬಂತು. ಆದ್ದರಿಂದ ಬಹುತೇಕ ಈ ರಾಜಕೀಯ ಪಕ್ಷಗಳಿಗೇನಿವೆ ಅವರು ಅಂಬೇಡ್ಕರ್ ಚಿಂತನೆಯನ್ನು ಒಪ್ಪಿಕೊಂಡಿಯೂ ಇಲ್ಲ. ಯಾಕೆಂದರೆ ಅವರಿಗೆ ಬಹುಸಂಖ್ಯಾತರ ಮತ ಬೇಕು ಅನ್ನುವ ಕಾರಣಕ್ಕಾಗಿ ಬಹುಸಂಖ್ಯಾತ ಮನಸ್ಥಿತಿ ಇಂಡಿಯಾದಲ್ಲಿ ಏನಿದೆ ಅದು ಈ ವೇದ ಕಾಲಕ್ಕೆ ಭಾರತವನ್ನು ಒಯ್ಯುವ ಈ ಒಂದು ಮನಸ್ಥಿತಿ ಇದೆ. ಅದೇ ರೀತಿ ಹಿಮ್ಮುಖ ಚಲನೆ ಅಂತ. ಸೊ ಈ ಹಿಮ್ಮುಖ ಚಲನೆ ಈಗ ಪ್ರಾರಂಭ ಆಗಿದೆ ಬಿ ಜೆ ಪಿ ಬಂದ ಮೇಲೆ. ವೇದ ಕಾಲಕ್ಕೆ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ಬೇಕು, ಹಾಗೆಯೇ ಬ್ರಾಹ್ಮಣ ಶೂದ್ರ ಈ ಕಲ್ಪನೆಗಳನ್ನೆಲ್ಲ ನಂಬುವಂಥ ಜನ ಮತ್ತು ರಾಜಕೀಯ ಪಕ್ಷಗಳು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಇವತ್ತು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೊರಟಿಲ್ಲ. ನಾನು ಮಾತನಾಡೋದಕ್ಕೆ ಹೊರಟಿರುವುದು ಡಾಕ್ಟರ್ ಜಿ ಪರಮೇಶ್ವರ ಅವ್ರ ಬಗ್ಗೆ. ಅವರು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ಅದು ಬಹಳ ಮುಖ್ಯ ಅಂತ ನನಗೆ ಅನ್ನಿಸ್ತು. ಇವನ್ನು ಜಗಜೀವನ್ ರಾಮ್ ಅವರ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾ ಕೆಲವು ಮಾತುಗಳನ್ನು ಹೇಳಿದರು. ಈ ಮಾತುಗಳು ನಮ್ಮನ್ನು ಆತ್ಮಾವಲೋಕನಕ್ಕೆ ಹಚ್ಚಬೇಕಾಗಿದೆ. ಈ ಮಾತುಗಳು ರಾಜಕೀಯ ಪಕ್ಷಗಳ ಒಳಗಡೆ ಒಂದು ಸಂಚಲನವನ್ನು ಮೂಡಿಸಬೇಕಾಗಿತ್ತು. ಈ ಮಾತುಗಳ ಬಗ್ಗೆ ನಿನ್ನನ್ನು ಇವತ್ತು ಚರ್ಚೆ ನಡೆಯಬೇಕಿತ್ತು. ಆದರೆ ಎಲ್ಲ ಮಾಧ್ಯಮಗಳು ಕೂಡ ಈಶ್ವರಪ್ಪನವರು ಹಿಡ್ಕೊಂಡಿವೆ ಬಿಡಿ. ಸೊ ಆದರೆ ಅವರು ನಿನ್ನೆ ಆಡಿರುವ ಮಾತುಗಳೇನಿವೆ ಅದು ನೋವಿನ ಮಾತುಗಳಾಗಿವೆ. ದಲಿತನೊಬ್ಬನ ಹೃದಯದಲ್ಲಿ ಅಂತರಾಳದಲ್ಲಿ ಯಾವ ರೀತಿಯ ತುಮಲುಗಳಿರ್ತವೆ, ಅವನ್ನು ಎದುರಿಸುವುದು ಹೇಗೆ ಅನ್ನುವುದು ಈ ಮಾತುಗಳ ಮೂಲಕ ಅವರು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಅವರು ತಮ್ಮ ಬದುಕಿನ ಅನುಭವದಲ್ಲಿ ಒಂದು ರೀತಿ ಸಾಕಪ್ಪ ನನಗಿದೆಲ್ಲ ಅನ್ನುವ ಸ್ಥಿತಿಗೆ ಬಂದಲೇನೋ ರಾಜಕಾರಣ ಸೇರಿ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಡಾಕ್ಟರ್ ಜಿ ಪರಮೇಶ್ವರ ಕರ್ನಾಟಕದ ಯಶಸ್ವಿ KPCC ಅಧ್ಯಕ್ಷರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಪಕ್ಷವನ್ನು ತುಂಬ ಸಂಘಟನಾತ್ಮಕವಾಗಿ ಅವರು ಬೆಳೆಸಿದ್ರು. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಸಿಕ್ಕರೂ ಕೂಡ ಅವರನ್ನು ಸೋಲಿಸಲಾಯಿತು. ಯಾರು ಸೋಲಿಸಿದ್ರು ಏನು ಈ ಚರ್ಚೆ ಈಗ ಬೇಡ. ಆದರೆ ಉದ್ದೇಶಪೂರ್ವಕವಾಗಿ ಅವರು ಮುಖ್ಯಮಂತ್ರಿಗೆ ಸ್ಪರ್ಧಿಯಾಗಬಹುದು ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಸೋಲಿಸಲಾಯಿತು ಅಂತ ಹೇಳಲಾಗ್ತಾ ಇದೆ. ಬಟ್ ಒಂದು ಅವಕಾಶ ಅವರಿಗೆ ಸಿಗಬೇಕಾಗಿತ್ತು ಅಂತ ನಂಬುದವು ನಾನು. ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಆಗುವುದಕ್ಕೆ ಎಲ್ಲ ರೀತಿಯ ಅರ್ಹತೆಗಳು ಇವೆ, ಆದರೆ ಅವರನ್ನು ತಪ್ಪಿಸಲಾಯಿತು. ಈಗ ಇತ್ತೀಚೆಗೂ ಕೂಡ ನಾನು ಗಮನಿಸಿದ ಹಾಗೆ ಕಾಂಗ್ರೆಸ್ ಪಕ್ಷದ ಬಹುತೇಕ ಹೋರಾಟಗಳಲ್ಲಿ ಅವರು ಕಾಣ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ. ಈ ಈಶ್ವರಪ್ಪನವರ ವಿರುದ್ಧ ನಡೀತಾರೆ ಯಾವುದೋ ಹೋರಾಟ ನಾನು ಗಮನಿಸಿಲ್ಲ. ಐ ಮೇ ಬಿ ರಾಂಗ್, ಐ ಡೋಂಟ್ ನೋ. ಅದು ನೀವು ಮೇಕೆದಾಟು ಯೋಜನೆ ಹೋರಾಟದಲ್ಲಿ ಅಲ್ಲಲ್ಲಿ ಕಂಡರೂ ಕೂಡ ಅವರು ಒಂಥರ ನೇಪಥ್ಯಕ್ಕೆ ಸರಿಯುವ ಹಾಗೆ ಕಾಡ್ತಾ ಇದೆ ಅಂತ. ಈಗಲೂ ಕೂಡ ಈ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ಡಾಕ್ಟರ್ ಪರಮೇಶ್ವರ್ ಕಾಡ್ತಾ ಇಲ್ಲ. ಅದು ಅವರ ಅಸಹಾಯಕ ಸ್ಥಿತಿನೇ. ಅದು ಒಂದು ರೀತಿಯಲ್ಲಿ ಇಲ್ಲಿ ನನಗೇನು ದಕ್ಕಲಾರದು ಅನ್ನೋ ಮನಸ್ಥಿತಿನೇ, ಗೊತ್ತಿಲ್ಲ. ಆದರೆ ನಿನ್ನೆ ಆಡಿರುವ ಅವರ ಮಾತುಗಳೇನಿವೆ ಅದು ಹೃದಯದಿಂದ ಬಂದಿದ್ದು ಅಂತ ನಾನು ಆ ವರದಿಯನ್ನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಇವತ್ತು ಗಮನಿಸಿದೆ. ನಾನು TV ಮಾಧ್ಯಮದಲ್ಲಿ ಯಾವುದರಲ್ಲೂ ಬಂದಿಲ್ಲ. ಅವರು ಹೇಳಿದ್ದು ನನ್ನನ್ನು ದೇವಸ್ಥಾನದ ಒಳಗೆ ಬಿಡಲ್ಲ ಅಂತ. ಅವರು ತುಂಬ ನೋವಿನಿಂದ ಈ ಮಾತನ್ನು ಹೇಳಿದ್ದಾರೆ. ಅಂದರೆ ದಲಿತರಾದ ಡಾಕ್ಟರ್ ಜಿ ಪರಮೇಶ್ವರ್ ಇಷ್ಟು ಉನ್ನತ ಸ್ಥಾನಕ್ಕೆ ಏರಿದರೂ ಕೂಡ ಅವರನ್ನು ದೇವಸ್ಥಾನದ ಒಳಗೆ ಬಿಡಲ್ಲ ಅನ್ನೋದೇನಿದೆ, ಅಂಥ ಸ್ಥಿತಿ, ಅಂಥ ಸಮಾಜ ನಮ್ಮದು ಅನ್ನೋ ಹೇಳಬೇಕಾದ್ರೆ ಈ ಸಮಾಜಕ್ಕೆ ಧಿಕ್ಕಾರವಿರಲಿ ಅಂತ ಹೇಳಲೇಬೇಕು ನಾವು. ಅದರ ಜೊತೆಗೆ ಅವರು ಇನ್ನೂ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ನಾನು PhD ಮಾಡಿದ್ದೀನಿ, ವಿದೇಶಗಳಿಗೆ ನಾನು ಹೋಗಿ ಬಂದಿದ್ದೇನೆ, ಈಗ ಶಾಸಕ ಆಗಿದ್ದೀನಿ, ರಾಜ್ಯದ ಹಿರಿಯ ರಾಜಕಾರಣಿ ಆಗಿದ್ದೀನಿ, ಆದರೂ ದೇವಸ್ಥಾನದ ಒಳಗೆ ನನ್ನನ್ನು ಬಿಡಲ್ಲ. ಕರ್ನಾಟಕದ ದಲಿತ ರಾಜಕಾರಣಿಗಳ ದುರಂತದ ಸ್ಥಿತಿ ನೋಡಿ. ಹಲವು ದಲಿತ ರಾಜಕಾರಣಿಗಳು ದೇವಸ್ಥಾನಕ್ಕೆ ಕರೆದ್ರೂ ಒಳಗಡೆ ಹೋಗಲ್ಲ. ರಮೇಶ್ ಜಿಗಜಿಣಗಿ ಫಾರ್ ದ್ಯಾಟ್ ಮ್ಯಾಟರ್. ಯಾಕೆಂದರೆ ತಾವು ದೇವಸ್ಥಾನದ ಒಳಗಡೆ ಹೋಗುವ ಮೂಲಕ ಬಹುಸಂಖ್ಯಾತರು ನನ್ನನ್ನು ವಿರೋಧಿಸ್ಬೋದು,
ಸೊ ಆ ಕಾರಣಕ್ಕಾಗಿ ಚುನಾವಣೆ ಸಂದರ್ಭದಲ್ಲಿ ನನ್ನ ವಿರುದ್ಧ ಕೆಲಸ ಮಾಡಬಹುದು, ಬೇಡವೇ ಬೇಡ ನಾನು ಹೊರಗಡೆ ನಿಂತ್ಕೊಂಡು ಹೋಗ್ತೀನಿ ಅನ್ನುವ ಮನಸ್ಥಿತಿಗೆ ಹಲವಾರು ದಲಿತ ರಾಜಕಾರಣಿಗಳು ಬಂದಿದ್ದಾರೆ. ಸೊ ಡಾಕ್ಟರ್ ಪರಮೇಶ್ವರ್ ನಿನ್ನೆ ಇನ್ನೂ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋದರೆ ಸ್ವಲ್ಪ ನಿಂತ್ಕೊಳ್ಳಿ ಮಂಗಳಾರತಿ ತರ್ತೀವಿ ಅಂತಾರೆ. ನಾನು ದೇವಸ್ಥಾನದ ಒಳಗೆ ಹೋಗೋದಕ್ಕಿಂತ ಮೊದಲೇ ನನ್ನನ್ನು ಅಲ್ಲೇ ನಿಲ್ಲಿಸಿ ನನಗೆ ಮಂಗಳಾರತಿ ತರಿಸ್ತಾರೆ. ಯಾಕೆಂದರೆ ಅವರಿಗೆ ನಾನು ದೇವಸ್ಥಾನದ ಒಳಗೆ ಬಂದು ಬಿಡಬಹುದು ಅನ್ನುವ ಭಯ ಇದೆ ಅಂತ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರನೂ ಕೂಡ ಈ ದೇಶದಲ್ಲಿ ಇಂಥ ಒಂದು ಸ್ಥಿತಿ ಇದೆಯಲ್ಲ. ಒಬ್ಬ ದಲಿತ ರಾಜಕಾರಣಿಯ ಪರಿಸ್ಥಿತಿನೇ ಹೀಗಾದರೆ ಒಬ್ಬ ಸಾಮಾನ್ಯ ಗ್ರಾಮಾಂತರ ಪ್ರದೇಶದಲ್ಲಿರುವ ಒಬ್ಬ ದಲಿತನ ಸ್ಥಿತಿ ಏನು? ಅಸ್ಪೃಶ್ಯತೆ ಇನ್ನೂ ಆಚರಣೆಯಲ್ಲಿರುವ ಈ ಒಂದು ಕಾಲಘಟ್ಟದಲ್ಲಿ ನಾವು ಏನು ಮಾತನಾಡೋಣ? ಈ ಬಗ್ಗೆ ಅಂಬೇಡ್ಕರ್ ದಿನಾಚರಣೆ ದಿನ ಚರ್ಚೆ ನಡೀಬೇಕಾಗಿತ್ತು, ಈ ಬಗ್ಗೆ ಆತ್ಮಾವಲೋಕನ ನಡೀಬೇಕಾಗಿತ್ತು. ಆದರೆ ನಾವು ಈಶ್ವರಪ್ಪ ಇನ್ನೊಂದು ಮತ್ತೊಂದು ಇಂಥ ವಿಚಾರಗಳಲ್ಲಿ ಸಿಲುಕಿಕೊಂಡು ಇಂತಹ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಯದಿರುವ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಪರಮೇಶ್ವರ್ ಇನ್ನೊಂದು ಮಾತನ್ನು ತಮ್ಮ ಭಾಷಣದಲ್ಲಿ ನಿನ್ನೆ ಹೇಳಿದ್ದಾರೆ. ನಾಯಿ ಕೆರೆಯಲ್ಲಿ ನೀರು ಕುಡಿಯುತ್ತೆ, ಆದರೆ ಪರಿಶಿಷ್ಟ ಜಾತಿಯವರು ನೀರು ಮುಟ್ಟುವಂತಿಲ್ಲ. ಇದು ಇವತ್ತಿನ ದುರಂತ ಪರಿಸ್ಥಿತಿಗೆ ಹಿಡಿದ ಕೈಗನ್ನಡಿ ಅಂತ ನನಗಿದೆ. ನಾಯಿ ಹೋಗಿ ನೀರು ಕುಡಿಬೋದು, ಆದರೆ ಮನುಷ್ಯರನ್ನಾಗಿ ನೋಡಲ್ಲ, ಅವ್ರ ಕೆರೆ ಹತ್ರ ಬಿಡಲ್ಲ. ಕರ್ನಾಟಕದ ಹಲವು ಕಡೆ ಇವತ್ತು ಕೂಡ ಈ ಅಸ್ಪೃಶ್ಯತೆ ಆಚರಣೆ ನಡೀತಾನೆ ಇದೆ. ಕೆರೆಯ ನೀರನ್ನು ಮುಟ್ಟೋ ಹಾಗಿಲ್ಲ, ಊರು ಹೊರಗೆ ಇರಬೇಕು, ಹೋಟೆಲ್ಗಳಲ್ಲಿ ಹೋಗೋ ಹಾಗಿಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಹೋಟೆಲ್ಗಳಲ್ಲಿ ಪ್ರತ್ಯೇಕ ಲೋಟವನ್ನು ಇಡಲಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಮಂದಿರಗಳ ನಿರ್ಮಾಣದಲ್ಲಿದ್ದೀವಿ, ಆದರೆ ಆ ಮಂದಿರಗಳ ಒಳಗಡೆ ನೀವು ಮನುಷ್ಯರನ್ನು ಬಿಡಲ್ಲ, ದಲಿತರನ್ನು ಬಿಡಲ್ಲ. ಅಂತಹ ದೇವಸ್ಥಾನಗಳು ನಮಗೆ ಆಗಬೇಕು. ಈ ಸುಧಾರಣೆಯ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಅಂದರೆ ಮೊದಲು ಈ ಸಮಾಜದಲ್ಲಿರುವ ಮೇಲ್ಜಾತಿಯ ಜನ ಆತ್ಮಾವಲೋಕನ ಮಾಡ್ಕೋಬೇಕು, ಅವರ ಒಳಗಡೆ ಒಂದು ಬೆಳಕು ಮೂಡಬೇಕು, ಮನುಷ್ಯತ್ವ ಮೂಡಬೇಕು. ಸೊ ಈ ದಿಸೆಯಲ್ಲಿ ರಾಜಕೀಯ ಪಕ್ಷಗಳು ಕೆಲಸ ಮಾಡಬೇಕು. ಆದರೆ ಬಹುತೇಕ ರಾಜಕೀಯ ಪಕ್ಷಗಳು ಈ ಜಾತಿ ಪದ್ಧತಿ, ಅಸ್ಪೃಶ್ಯತೆ ಇನ್ನೊಂದು ಪೋಷಿಸಿಕೊಂಡೇ ಬಂದಿವೆ ಅಂತ. ಯಾಕಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಈ ಮುಖ್ಯ ರಾಜಕೀಯ ಪಕ್ಷಗಳಿಗೆ ಮತ ಹಾಕುವವರು ಯಾರಿದ್ದಾರೆ, ಅವರು ಅಸ್ಪೃಶ್ಯತೆಯನ್ನು ಆಚರಿಸ್ತಾ ಅಸ್ಪೃಶ್ಯರನ್ನು ದೂರವಿಡುವ ಮನಸ್ಥಿತಿಯ ಜನ. ಇಂಥ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ. ಅಟ್ಲೀಸ್ಟ್ ಅಂಬೇಡ್ಕರ್ ದಿನಾಚರಣೆಯ ದಿನ ಆದರೂ ನಾವು ಈ ಬಗ್ಗೆ ಆತ್ಮಾವಲೋಕನ ಮಾಡ್ಕೋಬೇಕು. ರಾಜಕೀಯ ಪಕ್ಷಗಳಿಗೆ ಆತ್ಮಾವಲೋಕನ ನಡೀಲಿ, ಅದರಂತೆ ಇಂತಹ ವಿಚಾರಗಳ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ನಡೀಲಿ. ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿರುವ ಮಾತೇನಿದೆ ಅದು ಎಲ್ಲರನ್ನ ಕಣ್ಣು ತೆರೆಸಲಿ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.